ಅನ್ನಸಂತರ್ಪಣೆ ಸಂಪನ್ನ ಶಾಂತಿಯುತ ಗಣೇಶ ವಿಸರ್ಜನೆಗೆ ಮುಂದಾಗುವಂತೆ ಮಾಜಿ ಶಾಸಕ ಪರಣ್ಣಾಕರಿ ಗಂಗಾವತಿ ನಗರಸಭೆ ವ್ಯಾಪ್ತಿಯ ಪಂಪಾಗಾಣದ ವಾರ್ಡ್ ನಂಬರ್ 1ರಲ್ಲಿ ಗಜಕೇಸರಿ ಯುವಕ ಸಂಘ 18ನೇ ವರ್ಷದ ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ಸೋಮವಾರದಂದು ಗಣಪತಿ ಹೋಮ ಹಾಗೂ ಸಾರ್ವಜನಿಕ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನಡೆಸಲಾಯಿತು. ವೀರಮೂರ್ತಿ ಭೀಮಚಾರ್ಯ ಅವರು ಗಣಪತಿ ಹೋಮದ ಮಹಾಸಂಕಲ್ಪ ಪ್ರಶಾಂತ್ ದಂಪತಿಗಳಿಂದ ನೆರವೇರಿಸಿದರು. ಬಳಿಕ ಉತ್ಸವ ಮೂರ್ತಿಗೆ ಪಂಚಾಮೃತ ಅಭಿಷೇಕ, ಅಷ್ಟೋತ್ತರ ಪಾರಾಯಣ ಮತ್ತಿತರ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಪರಣ್ಣ ಮುನುವಳ್ಳಿ ಮಹಾಗಣಪತಿಯ ದರ್ಶನವನ್ನ ಪಡೆದು ಮಾತನಾಡಿ, ಭಾರತದ ಭವ್ಯ ಪರಂಪರೆಯಲ್ಲಿ ಗಣಪತಿ ಹಬ್ಬಕ್ಕೆ ತನ್ನದೇ ಆದ ಮಹತ್ವವನ್ನ ಹೊಂದಿದೆ. ಹಬ್ಬ ಹರಿದಿನಗಳ ಆಚರಣೆ ಭಾವೈಕ್ಯತೆಯ ಭಾವನೆಯನ್ನ ಬೆಳೆಸಿಕೊಳ್ಳಬೇಕು. ಮಹಾಗಣಪತಿಯ ವಿಸರ್ಜನೆಯ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಭಕ್ತಿ ಭಾವದಿಂದ ಶಾಂತಿಯುತವಾಗಿ ಕಳುಹಿಸುವಂತೆ ಯುವಕ ಮಂಡಲದ ಸದಸ್ಯರಿಗೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಯುವಕ ಮಂಡಳಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಸದಸ್ಯರು ಸೇರಿದಂತೆ ವಾರ್ಡ್ ಸದಸ್ಯ ವಾಸುದೇವ್ ನವಲಿ, ಕುಬೇರಪ್ಪ ಈಳುಭಾವಿ, ಅಂಬರೀಶ್, ಅಧಿಕಾರಿ ವಾಜೇಂದ್ರ, ಮಣಿಕಂಠ ಸೇರಿದಂತೆ ವಿವಿಧ ಸಮಾಜದ ಯುವಕರು ಅನ್ನಸಂತರ್ಪಣೆಯಲ್ಲಿ ಯಾವುದೇ ವ್ಯತ್ಯಯಾಗದಂತೆ ಸಾವಿರಾರು ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡಿದರು.
ವಾರ್ಡಿನಲ್ಲಿ ಶ್ರೀ ಗಜಕೇಶರಿ ಯುವಕ ಸಂಘದವರು ಯುವಕ ಮಂಡಳದವರು 18ನೇ ವರ್ಷದ ಒಂದು ಶ್ರೀ ಗಣೇಶೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಶ್ರೀ ಗಣೇಶ ಎಲ್ಲರಿಗೂ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕೊಡಲಿ, ರೈತರಿಗೆ, ಸಾರ್ವಜನಿಕರಿಗೆ, ಯುವಕರಿಗೆ, ಮಹಿಳೆಯರಿಗೆಲ್ಲರಿಗೂ ಒಂದು ದೊಡ್ಡ ಶಕ್ತಿಯನ್ನು ಶ್ರೀ ಗಣೇಶ ನೀಡಲಿ ಅನ್ನುವಂಥ ಮಾತನ್ನು ಹೇಳಿ ಶಾಂತಿ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಯುವಕ ಮಂಡಳಿಯಲ್ಲಿ ನಾವು ಮನವಿ ಮಾಡ್ತಾ ಇದ್ದೀನಿ. ಶಾಂತ ರೀತಿಯಿಂದ ಶ್ರೀ ಗಣೇಶನ ವಿಸರ್ಜನೆ ಮಾಡಿ ಶ್ರೀ ಗಣೇಶನ ಆಶೀರ್ವಾದಕ್ಕೆ ತಾವು ಪಾತ್ರರಾಗಬೇಕನ್ನುವಂಥ ಮನವಿಯನ್ನು ಮಾಡಿಕೊಂಡು ಮುಖ್ಯವಾಗಿ ಈ ಭಾಗದ ನಗರಸಭೆ ಸದಸ್ಯರಂತ ವಾಸುದೇವರು ಸಹಿಸಿದ್ದಾರೆ. ಸಮಾಜದ ಎಲ್ಲ ಹಿರಿಯರಿದ್ದಾರೆ. ಶಾಂತ ರೀತಿಯಿಂದ ಕಳಿಸುವುದನ್ನು ವಿಸರ್ಜನೆ ಮಾಡೋದ್ರ ಮುಖಾಂತರ ಗಣೇಶನ ಆಶೀರ್ವಾದಕ್ಕೆ ತಾವು ಪಾತ್ರ ಆಗಬೇಕನ್ನುವಂಥ ಮನವಿಯನ್ನು ಮಾಡಿಕೊಂಡು ಎಲ್ಲರಿಗೂ ಗಣೇಶೋತ್ಸವ ಶುಭಾಶಯಗಳನ್ನು ಕೂಡ